ಪಾಡ 11 ಬಸ್ಕಾ ಅಂಬುದು ಹಬ್ಬ. ದೇವರು ಪಾರೋನ ಹತ್ರ ಇಸ್ರಾಯೇಲ್ ಜನಗಳನ್ನ ಕಾನಾನು ದೇಶಕ್ಕೆ ಹೋಗಕ್ಕೆ ಬಿಡಲಾಂಗ ಇದ್ರೆ எகிப்தில் விட்டுவது எல்லா முதல்ல கண்டு முககொள்ளனவும் அப்புறம் எல்லா முதல்ல கண்டு மிருககொள்ளனவும் சாய் கொலிச்சு ಬಿಡುವುದಾಂಗ ಎಚ್ಚರಿಕೆ ಮಾಡಿರು. ಇದನ್ನ ಪಾರುವನ ನಂಬುವಕ್ಕೂ ಇಲ್ಲ, ದೇವರೋಡ ಮಾತನ್ನ ಕೇಳಿ ನಡೆವಕ್ಕೂ ಇಲ್ಲ. ದೇವರನ್ನ ನಂಬಿದ ಇಸ್ರಾಯೇಲரோட ಮೊದಲು ಗಂಡು ಮಗುಗಳನ್ನ ಕಾಪಾತುವಕ್ಕೆ ಒಂದು ವಲಿನ ದೇವರು ಏರ್ಪಡಿಸಿರು. ஒவ்வொன்று குடும்பமும் ಒಂದುவும் ಕೊರೆಯಿಲ್ಲಾಂಗಿರುವುದು ಒಂದು ಆಂಡು ಮರಿನ ಸಾಯ್ಕೊಳಿಸಬೇಕು. ದೇವರು ಇಸ್ರಾಯೇಲ್ ಜನಗಳ ಹತ್ರ ಆಂಡು ಮರಿಯೋட ನೆತ್ತರಾನ ಎತ್ತಿ ಬಾಕ್ಲೋட ನೆಲಕಾಲು 4 பக்கங்களும் ஊசுಬೇಕು. ஆண்டு மரியோட பாடுன உருது உளியில்லாத ரொட்டி கூட சேர்த்து சீக்கிரவாங்க உண்ணுಬೇಕು. ಉಂಡ ಒಡನೆ ಎಗಿಪ್ತನ ಬಿಟ್ಟು ಹೋಗಕ್ಕೆ ತಯಾರಾಂಗ ಇರಬೇಕು ಅಂದುವು ಅವ್ರಗಳ ಹತ್ರ ಹೇಳಿರು. ಇಸ್ರಾಯೇಲ್ ಜನಗಳು ದೇವರು ಕಟ್ಟಲೆ ಕೊಟ್ಟ ಎಲ್ಲಾತನೂ ಮಾಡಿರು. ನಡುಜಾಮದಲ್ಲ ದೇವರು ಎಗಿಪ್ತಿಯರಿಗೆ ಮೊದಲು ಹುಟ್ಟಿದ ಗಂಡು ಮಗುಗಳನ್ನ ಸಾಯ್ಕೊಳಿಸುವಕ್ಕೆ ಎಗಿಪ್ತ ದೇಶ ಮುಳುಸು ಹೋದ್ರು. எல்லா இஸ்ரவேலரோட மனகோலுலவும் கதவோட நிலக்காலுல ஆண்டு மரியோட நெத்தரான ஊசி இதுனால தேவரு மனகோலுன தாண்டி ಹೋದ್ರು. அதனால மனையொಳಗಿದ್ದ எல்லாரும் பாதுகாப்பாங்க ಇದ್ದರು. எகிப்தியரு ದೇವರನ್ನ ನಂಬೋಕ್ಕೂ ಇಲ್ಲ, ಅಪ್ಪರ ಅವರು ಹೇಳಿದ ಮಾತನ್ನ ಕೇಳಿ ನಡೆಯೋಕ್ಕೂ ಇಲ್ಲ. அதனால தேவரு எகிப்தியரோட ஒவ்வொன்று மனகோலுனவும் தாண்டி போவாங்க. அவர்களோட ಮೊದಲ ಹುಟ್ಟಿದ ಒவ்வொன்று ಗಂಡು ಮಗುಗಳನ್ನவும் ಸಾಯ್ಕೊಳಿಸಿರು. எகிப்து ಜನಗಳೆಲ್ಲ ಜೈಲಿல ಕೈದಿಯಾಂಗಿದ್ದ ಮೊದಲು ಗಂಡು ಮಗುಲ ಆರಂಭಿಸಿ பார்வனிய ಮೊದಲ ಹುಟ್ಟಿದ ಗಂಡು ಮಗು ವರೆಗೂ ಎಲ್ಲಾರೂ ಸತ್ತೋದ್ರು. எகிப்திலிರುವುದು ತುಂಬ ಜನಗಳು ಈ ದುಃಖದನಾಲ ಹತ್ತುಕೊಂಡುವು ಕದರಿಕೊಂಡುವು ಇದ್ದರು. ಅಂದಿಯ ದಿನ ಕತ್ತಲೆಲ ದೇವರು ಮೋಸೇನவும் ஆரோனவும் கூங்கி உடனே இஸ்ரவேல் ಜನಗಳು எல்லாರನவும் ಕೂಗಿಕೊಂಡು ಎಗಿಪ್ತನ ಬಿಟ್ಟು ಹೋಗ್ರಿ ಅಂದು ಹೇಳಿರು. ಎಗಿಪ್ತಿல ಇರುವುದು ಜನಗಳು ಆಂಗೆಯೇ ಇಸ್ರಾಯೇಲರನ್ನ ಹೋಗಕ್ಕೆ ಅವಸರಪಡಿಸಿರು.